ರಕ್ಷಿತಾ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಪ್ರತಿ ಬಾರಿ ಕೂಡ ಪಟ ಪಟ ಅಂತ ಮಾತಾಡೋರು, ಏನಿದ್ರು ಕೂಡ ಮನಸ್ಸಿನಿಂದ ಮುಕ್ತವಾಗಿ ಮಾತಾಡ್ತಾರೆ ಅನ್ನೋದು, ಏನು ಹೇಳ್ತೀರಿ? ಅಲ್ಲ ಅವಳ ಬಗ್ಗೆ ನಾನು ಕೊನೆಗೆ ಆ್ಯಕ್ಚುಲಿ ನಾನು ಅವಳು ತುಂಬ ಒಂಥರ ಹೊಂದ್ಕೊಂಡ್ಬಿಟ್ಟಿದ್ವಿ, ತುಂಬ ಕ್ಲೋಸ್ ಆಗಿದ್ವಿ. ಅವಳು ಒಂಥರ ನನ್ನ ಜೂನಿಯರ್ ಅಶ್ವಿನಿ ಥರನೇ. ಅವಳು ನನಗೆ ಹೇಳೋಳು, ನಾನು ನಿಮ್ಮ ಥರ ನೀವು ನನ್ನ ಥರ ಅಲ್ವಾ ಅಂತ ಹೇಳಿ. ಸೊ ಅದು ತುಂಬ ಅನ್ನಿಸ್ತಾ ಇತ್ತು ನನಗೆ. ಸೊ ಇಲ್ಲಿ ಪ್ರತಿಸ್ಪರ್ಧಿಗಳು, ನಾವು ಸ್ಪರ್ಧಿಗಳು ಹೇಗೆ ಎಲ್ಲ ಇಲ್ಲಿ ದುರ್ಬಿನ್ ಹಾಕೊಂಡು ಹೊರಗಡೆಯಿಂದ ನೋಡ್ತಿರ್ತಾರೆ ಬಿಗ್ ಬಾಸ್ನ, ನಮ್ಮ ಬಿಗ್ ಬಾಸ್ ಮನೆ ಹಾಗಿರೋದೇ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೇಗೆ ಪ್ರಾರಂಭ ಆಗುತ್ತೆ ನಾನು ಹೇಳಿದಾಗ ಒಂದು ಯುದ್ಧನೇ ಸ್ಟಾರ್ಟ್ ಆಯಿತು ಅನ್ನೋ ಥರ. ಬಟ್ ಮುಗಿತಾ 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 ಒಂದು ಬಾಂಧವ್ಯನೇ ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ಕಪ್ ಯಾರು ಗೆದ್ಕೊಂಡು ಹೋದ್ರು ಅನ್ನೋಕ್ಕಿಂತ ಯಾರ ಮನಸ್ಸನ್ನ ಯಾರು ಎಷ್ಟು ಗೆದ್ರು ಅನ್ನೋದು ಮುಖ್ಯ. ಬಟ್ ನಾನು ಟಾಪ್ 3 ಬಂದು, ಬಟ್ ಜನರ ನಿರೀಕ್ಷೆ ಇತ್ತು, ಜನರಲ್ಲಿ ಎಲ್ಲರಲ್ಲೂ ನಿರೀಕ್ಷೆ ಇತ್ತು ನಾನು ಟಾಪ್ 1 ಬರ್ತೀನಿ, ಇಲ್ಲ ಅಟ್ಲೀಸ್ಟ್ ಟಾಪ್ 2 ಬರ್ತೀನಿ ಅಂತ. ಬಟ್ ಕೆಲವರು ನಾನು ಕಮೆಂಟ್ಸ್ ನೋಡ್ತಿದ್ದೆ, ಇನ್ಮೇಲೆ ಹೆಣ್ಮಕ್ಳು ಬಿಗ್ ಬಾಸ್ಗೆ ಹೋಗಬಾರ್ದು, ಯಾಕಂದರೆ ಹೆಣ್ಮಕ್ಳಿಗೆ ಕಪ್ಪೆ ಕೊಡಲ್ಲ ಬಿಗ್ ಬಾಸಲ್ಲಿ, ಹಾಗಾಗಿ ಹೆಣ್ಮಕ್ಳು ಹೋಗಬಾರ್ದು ಅಂತ. ಇನ್ನು ಕೆಲವರು ಹೇಳ್ತಿದ್ರು, ಮೇಡಮ್ ಈ ಹಿಂದೆ ನಡೆದಿರುವಂಥ ಸೀಸನ್, ಇನ್ನು ಮುಂದೆ ಬರುವಂಥ ಸೀಸನ್ ಎಲ್ಲರಿಗೂ ಕೂಡ ಒಬ್ಬ ಹೆಣ್ಣು ಯಾರಾದರೂ ಇದ್ದರೆ ಬಿಗ್ ಬಾಸ್ ಮನೇಲಿ ಅದು ಅಶ್ವಿನಿ ಅವ್ರ ಥರ ಇರಬೇಕು ಅನ್ನೋ ಒಂದು ಇದನ್ನು ನೀವು ಸೃಷ್ಟಿ ಮಾಡಿದ್ದೀರಿ ಅಂತಲೂ ಹೇಳ್ತಾರೆ. ಹಾಗಾಗಿ ಇಟ್ಸ್ ಅ ಮಿಕ್ಸ್ಡ್ ಫೀಲಿಂಗ್ ನನಗೊಂಥರ. ಓವರ್ ಆಲ್ ಮೇಡಮ್, ಈ ಬಿಗ್ ಬಾಸ್ ಜರ್ನಿ ಬಗ್ಗೆ ಚಿಕ್ಕದಾಗಿ ಏನು ಹೇಳ್ತೀರಿ, ಮತ್ತು ಮುಂದೆ ಏನು ಪ್ಲಾನಿಂಗ್ಸ್ ಇದೆ? ಓವರ್ ಆಲ್ ಆ ಬಾಂಧವ್ಯ, ಆ ಸಂಬಂಧ, ಹೊಸತನ, ಹೊಸ ಜರ್ನಿ ಕೂಡ ಹೌದು. ಸರ್, ಬಿಗ್ ಬಾಸ್ ಜೀವನ ಅನ್ನುವಂಥದ್ದು ತುಂಬ ಖಂಡಿತ ಸುಲಭ ಅಲ್ಲವೇ ಅಲ್ಲ. ಯಾಕೆಂದರೆ ನಮ್ಮಂಥ ಜೀವನದಲ್ಲಿ ಇಷ್ಟೊಂದು ಒತ್ತಡಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅಷ್ಟು ಫ್ರೀಯಾಗಿ ಬದುಕೋದಿದೆಯಲ್ಲ, ತುಂಬ ಕಷ್ಟ. ನಾವು ಅನ್ಕೋತೀವಿ ಹೊರಗಡೆ ಇದ್ದಾಗ, ಅಯ್ಯೋ ನನಗೆ ಇದೆಲ್ಲ ಟೆನ್ಷನ್ ಇದೆ, ನಾನು ಹೇಗೆ ಹೋಗಿ ಒಳಗಡೆ ಇರ್ತೀನಿ ಅಂತ. ಬಟ್ ಆ ಮನೆ ಎಲ್ಲವನ್ನ ಮರೆಸುತ್ತೆ. ಅದು ಬರೀ ಒಂದು ಮನೆ ಆಗಿರಲಿಲ್ಲ, ದೊಡ್ಡ ಯೂನಿವರ್ಸಿಟಿ ಆಗಿತ್ತು. ನಮ್ಮ ಮುಂದಿನ ಜಗತ್ತಿಗೆ ನಮಗೆ ದೊಡ್ಡ ಪಾಠವನ್ನು ಅಲ್ಲಿ ಕಳಿಸಿ ಹೊರಗಡೆ ಕಳಿಸಿರುವಂಥ ಮನೆ ಬಿಗ್ ಬಾಸ್ ಮನೆ. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ. ಎಸ್, ಇದು ಅಶ್ವಿನಿ ಗೌಡ ಅವರ ಮುಕ್ತ ಮಾತು. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಅಲ್ಲಿ ಕಲಿತಂತಹ ವಿಚಾರಗಳೇನು, ಜೊತೆಗೆ ಹೇಗೆ ಅವರ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ಕೊಳ್ಳಿಕ್ಕೆ ಒಂದು ವೇದಿಕೆ ಆಯಿತು, ಸಾಕಷ್ಟು ವಿಚಾರಗಳ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮನಬಿಚ್ಚಿ ಮಾತನಾಡಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.